ಗೆಳೆಯರೆ, ನಾನು ಪ್ರೊಫೆಸರ್ ಡಾಕ್ಟರ್ ಬಿ ಮುರಳೀಧರ, ಆರ್ಥೋಪೆಡಿಕ್ ಸರ್ಜನ್, ಅಬ್ಡೋಮಿನಲ್ ಕೇರ್ ಸೆಂಟರ್ ಅಂತ ತುಮಕೂರಿಂದ. ಸೊ ನಾನು ಇವತ್ತು ಇಮ್ಡಿ ನೋವು ಬಗ್ಗೆ ಮಾತಾಡ್ತೇನೆ, ಅಂದ್ರೆ ಪ್ಲಾಂಟರ್ ಫೇಶಿಯಸ್ ಅಂತೀವಿ ಅಥವಾ ಕ್ಯಾಲ್ಕೇನಿಯಲ್ ಸ್ಪರ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಸೊ ಇಮ್ಡಿ ನೋವು ಒಂದು ಬಹಳಷ್ಟು ಜನಕ್ಕೆ ಈ ತರ ಇಮ್ಡಿ ನೋವಿದೆ. ಏನ್ ಕಾರಣ, ಅದಕ್ಕೆ ಟ್ರೀಟ್ಮೆಂಟ್ ಡೀಟೇಲ್ ಆಗಿ ಹೇಳ್ತೀನಿ ಗೆಳೆಯರೆ. ಅದಕ್ಕೂ ಮುಂಚೆ ನಾನು ಸಾಧಾರಣ ಒಂದು 45 ಯೂಟ್ಯೂಬ್ ವಿಡಿಯೋಗಳನ್ನು ಹೆಲ್ತ್ ಟಿಪ್ಸ್ ಇರುವಂತದ್ದು ಜೊತೆಗೆ ಮೋಟಿವೇಶನ್ ಇನ್ಸ್ಪಿರೇಷನ್ ಅಂತ ಮಾಡಿದ್ದೀನಿ. ಖಂಡಿತ ತಾವು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಬೆಲ್ ಐಕನ್ ಮತ್ತು ಎನೇಬಲ್ ಮಾಡ್ಕೊಳ್ಳಿ. ನಾನು ಕಳಿಸುವಂತ ಪ್ರತಿಯೊಂದು ಹೆಲ್ತ್ ಟಿಪ್ಸ್ ಇರುವಂತಹ ವಿಡಿಯೋಗಳು ನಿಮಗೆ ಖಂಡಿತ ಸಿಗ್ಲಿ, ನೀವು ಆರೋಗ್ಯ ಸುಧಾರಿಸಲಿ ಅಂತ ನಾನು ಬಯಸ್ತೇನೆ. ಬನ್ನಿ ಗೆಳೆಯರೆ, ಇಮ್ಡಿ ನೋವು ಸಾಧಾರಣ ಒಂದು 25 ವರ್ಷದಿಂದ 60-65 ವರ್ಷದವ್ರಿಗೆ ಯಾರಿಗೆ ಬೇಕಾದ್ರೂ ಬರ್ಬೋದು. ಅದರಲ್ಲಿ ಎಷ್ಟೊಂದು ಕಾರಣಗಳಿದೆ. ಮೋಸ್ಟ್ ಕಾಮನ್ ಆಗಿರುವಂತ ಕಾರಣಗಳ ಬಗ್ಗೆ ನಾನು ಇವತ್ತು ಹೇಳ್ತೀನಿ. ಒಂದು ಬರುವಂತದ್ದು ಪ್ಲಾಂಟರ್ ಫೇಶಿಯಟಿಸ್ ಅಂತ ಹೇಳ್ತೀವಿ. ಸಾಧಾರಣ ಡಯಾಬಿಟಿಸ್ ಇರುತ್ತಲ್ಲ, ಡಯಾಬಿಟಿಸ್ ಶುಗರ್ ಅಂತವ್ರಿಗೆ ಈ ತರ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಇಲ್ದಿರೋರ್ಗೂ ಬರ್ಬೋದು, ಅವ್ರಿಗೆ ಇರಬೇಕು ಅಂತೇನಿಲ್ಲ. ಸೊ ಏನಂತ ಎಸ್ಪೆಷಲಿ ಬೆಳಗ್ಗೆ ಎದ್ದ ತಕ್ಷಣ ಪೇಷಂಟ್ಗೆ ಬಹಳ ನೋವಿರುತ್ತೆ. ರಾತ್ರಿ ಆರಾಮ್ ಮಾಡ್ಕೊಂಡಿರ್ತಾರೆ, ಏನೂ ತೊಂದರೆ ಇರಲ್ಲ, ಯಾವ್ದೇ ರೀತಿ ಬಿದ್ದಿರಲ್ಲ, ಏಟಾಗಿರಲ್ಲ, ಏನೂ ತೊಂದರೆ ಇಲ್ಲ. ಆದ್ರೂ ಕೂಡ ಬೆಳಗ್ಗೆ ಎದ್ದ ತಕ್ಷಣ ನಡಿಯುವಾಗ ಏನಾಗುತ್ತೆ, ಒಂದು 8 ಹೆಜ್ಜೆ ತುಂಬಾ ಪೇನ್ಫುಲ್. ಯಾರೋ ಸಪೋರ್ಟ್ ಇಟ್ಕೊಂಡು ನಡಿಬೇಕಾಗುತ್ತೆ, ಇಲ್ಲ ಅಂದ್ರೆ ಗೋಡೆ ಇಟ್ಕೊಂಡು ನಡೀತಾರೆ. ನಂಗೆ ಬಹಳ ಆಶ್ಚರ್ಯ ಪಡ್ತಾರೆ, ಸರ್ ಏನ್ ಸರ್ ಇಷ್ಟೊಂದು ನೋವು, ಏನಾಗಿಲ್ಲ, ಯಾಕೆ ಇದಕ್ಕಿಂದಗೆ ಬಂತು, ಬಹಳ ಆಶ್ಚರ್ಯ ಪಡ್ತಾರೆ ಪೇಷಂಟ್ಸ್. ಜೊತೆಗೆ ಏನಪ್ಪಾ ಅಂತಂದ್ರೆ ಒಂದು 8 ಹೆಜ್ಜೆ 10 ಹೆಜ್ಜೆ 12 ಹೆಜ್ಜೆ ಅಷ್ಟೇ ಸ್ವಲ್ಪ ನಡೆತಂಗ್ ನೋವಿರುತ್ತೆ. ಅದಾದ್ಮೇಲೆ ಒಂಚೂರು ನೋವಿಲ್ಲ, ಆಮೇಲೆ ಮಧ್ಯಾಹ್ನ ನೋವಿಲ್ಲ, ರಾತ್ರಿ ನೋವಿಲ್ಲ, ಯಾವ ಬರಲ್ಲ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರುತ್ತೆ. ಇಲ್ಲ ಮತ್ತೆ ಬರ್ತದೆ ಸಾಧಾರಣ ಈಗ ಸ್ವಲ್ಪ ರೆಸ್ಟ್ ತೊಳ್ತಾ ಅನ್ಕೊಳ್ಳಿ, ಸ್ವಲ್ಪ ಊಟ ಮಾಡಕ್ ಕೂತದ 15-20 ನಿಮಿಷ ಕೂತ್ಕೊಳ್ತಾರೆ, ಆಫೀಸಲ್ಲಿ ಒಂದು 20 ನಿಮಿಷ 30 ನಿಮಿಷ ಕೂತ್ಕೊಳ್ತಾರೆ, ಇಲ್ಲ ಟಿವಿ ನೋಡಕ್ ಕೂತ್ಕೊಳ್ತಾರೆ. ಅದಾದ್ಮೇಲೆ ಮತ್ತೆ ರೆಸ್ಟ್ ಕೊಟ್ಬಿಟ್ಟು ಮತ್ತೆ ನಡೆಯಕ್ ಶುರು ಮಾಡ್ತಾರಲ್ಲ, ಅವ್ ಮತ್ತೆ ಪೇನ್ ಶುರು ಆಗುತ್ತೆ. ಸೊ ಅವ್ರಿಗೆ ಒಂಥರ ಆಶ್ಚರ್ಯ ಬಿಡುತ್ತೆ, ಏನ್ ಡಾಕ್ಟರ್ ಈ ತರ ನೋವಿದು ಅಂತ. ಖಂಡಿತ ಕಾರಣ ಇದೆ, ಅದಕ್ಕೆ ಕನ್ಸರ್ನ್ ಸ್ಪೆಷಲಿಸ್ಟ್ ತೋರಿಸಬೇಕಾಗತ್ತೆ. ಯಾವ ಕಾರಣದಿಂದ ಆತರ ನೋವು ಬರುತ್ತೆ, ಪ್ಲಾಂಟರ್ ಫೇಶಿಯಟಿಸ್ ಅಂದ್ರೆ ಏನು ಅನ್ನೋದನ್ನ ನಾನು ಫೋಟೋ ಮುಖಾಂತರ ಪ್ಲಸ್ ಎಕ್ಸೆಲ್ ತೋರಿಸ್ತೀನಿ, ಬನ್ನಿ ಗೆಳೆಯರೆ. ಸೊ ನೋಡಿ ಗೆಳೆಯರೆ, ಇದು ಪ್ಲಾಂಟರ್ ಫೇಶಿಯಾ ಅಂತ ನೋಡಿ, ಒಂದೊಂದು ಬೆರಳಿಂದನೂ ಈ ತರ ಬರ್ತಾ ಇರುತ್ತೆ. ಬಂದು ಎಲ್ಲ ಜೊತೆಗೂಡಿ ಇಲ್ಲಿ ಬಂದು ಇಲ್ಲಿ ಮೂಳೆ, ಇಲ್ಲಿ ಇಮ್ಡಿ ಮೂಳೆ ಅಟ್ಯಾಚ್ ನೋಡಿ. ಇಂಪಾರ್ಟೆಂಟ್ ನರ್ವ್ಸ್ ಅಂತಿದೆ, ಮೀಡಿಯಲ್ ಕ್ಯಾಲ್ಕೇನಿಯಲ್ ಬ್ರಾಂಚಸ್ ಆಫ್ ಟಿಬಿಯಲ್ ಆರ್ಟರಿ ಅಂಡ್ ಪೋಸ್ಟೀರಿಯರ್ ಟಿಬಿಯಲ್ ಆರ್ಟರಿ ನರ್ವ್ ರೋಡ್ಸ್ ಆಗುತ್ತೆ. ಇವೆಲ್ಲ ಇಲ್ಲಿ ಮೂಳೆ ಅಟ್ಯಾಚ್ ಆಗಿರುತ್ತೆ. ಆ ಪಾಯಿಂಟ್ ಬಂದು ಪ್ಲಾಂಟರ್ ಫೇಶಿಯಾ ಅಟ್ಯಾಚ್ ಆಗುತ್ತೆ. ಇಲ್ಲಿ ನೋವು ಆಗ್ತಾ ಇರುತ್ತೆ. ಸಾಧಾರಣ ಲಾಂಗ್ ಟರ್ಮ್ ನಿಂತ್ಕೊಳ್ಳುವಂತ ಪ್ರೊಫೆಷನಲ್, ಯಾರಿಗೆ ಟೀಚರ್ಸ್ಗಳು, ಇಲ್ಲ ಅಂತಂದ್ರೆ ಟ್ರಾಫಿಕ್ ಪೊಲೀಸು, ನೆಕ್ಸ್ಟ್ ಈ ಹೋಟೆಲ್ ವರ್ಕ್ ಮಾಡ್ತಾರೆ ನೋಡಿ, ಈ ಅವರು ವೈಟರ್ಸ್ ಲಾಂಗ್ ಟರ್ಮ್ ನಿಂತ್ಕೊಳ್ಬೇಕು. ಹೌಸ್ ವೈಫ್ಸ್ ಕೂಡ ಲಾಂಗ್ ಟರ್ಮ್ ಅಡುಗೆ ಮಾಡುವಾಗ ನಿಂತ್ಕೊಂಡೇ ಇರ್ತಾರೆ ನೋಡಿ, ಎಲ್ಲ ಕೆಲಸ ನಿಂತ್ಕೊಂಡೇ ಮಾಡ್ತಾರೆ. ಬಟ್ ಅವಾಗ ನಿಂತ್ಕೊಂಡು ಮಾಡ್ತಾರೆ, ಅಡುಗೆ ಮಾಡೋದು ನಿಂತ್ಕೊಂಡು ಮಾಡ್ತಾರೆ, ಪ್ರತಿಯೊಂದು. ಸೊ ಎಲ್ಲ ನಿಂತ್ಕೊಂಡು ಮಾಡೋದಲ್ವಾ. ಇವನ್ ಅವಾಗ ಏನಾಗುತ್ತೆ, ಇದೆಲ್ಲ ಹೆಚ್ಚು ದೇಹ ತೂಕ ಬಿದ್ದು ವೆಯ್ಟ್ ಜಾಸ್ತಿ ಹೋಗಿ ಈ ತರ ನೋವುಗಳು ಬರೋ ಚಾನ್ಸ್ ಇರುತ್ತೆ. ಸೊ ಬಿದ್ದು ಇನ್ಫ್ಲಮೇಷನ್ ಆಗಿ ಫೈಬ್ರೋಸಿಸ್ ಆಗುತ್ತೆ. ನೆಕ್ಸ್ಟ್ ಕ್ಯಾಲ್ಸಿಫಿಕೇಶನ್ ಆಗಿ ಕ್ಯಾಲ್ಸಿಯಂ ಕೂಡ ಡೆಪಾಸಿಟ್ ಆಗುತ್ತೆ. ಅವಾಗ ಕ್ಯಾಲ್ಕಿನಿಯಲ್ ಸ್ಪರ್ ಫಾರ್ಮೇಷನ್ ಆಗುತ್ತೆ ಗೆಳೆಯರೆ. ಆ ಸ್ಪರ್ ಎಕ್ಸ್ರೇ ಯಾವ ತರ ಕಾಣುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಗೆಳೆಯರೆ. ಕ್ಯಾಲ್ಕಿನಿಯಲ್ ಸ್ಪರ್ ಅಂದ್ರೆ ಯಾವ ತರ ಕಾಣುತ್ತೆ ಎಕ್ಸ್ರೇ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಎಕ್ಸ್ರೇ, ಎರಡು ಇಂಡಿದು ಬೋತ್ ಈ ಲ್ಯಾಟ್ರಲ್ ವ್ಯೂ ಅಂತ ತೆಗೆದಿರ್ತೀವಿ ನೋಡಿ. ಇದು ಕ್ಯಾಲ್ಕೇನಿಯನ್ ಮೂಳೆ, ನಾನು ಹೇಳಿದ್ನಲ್ಲ, ಇದು ಕ್ಯಾಲ್ಕೇನಿಯನ್ ಮೂಳೆ. ಎರಡು ಮೂಳೆ, ಇದು ಲೆಫ್ಟ್ ಸೈಡ್, ಇದು ರೈಟ್ ಸೈಡ್. ಸೊ ಇಲ್ಲಿ ನೋಡಿ, ಇದು ಸ್ಪರ್ ಫಾರ್ಮೇಷನ್. ಝೂಮ್ ಮಾಡ್ಕೊಂಡು ನೋಡಿ, ಇದು ಸ್ಪರ್ ಫಾರ್ಮೇಷನ್. ಈ ಕಡೆ ರೈಟ್ ಸೈಡ್ ಅಲ್ಲಿ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಲೆಫ್ಟ್ ಸೈಡ್ ಸ್ವಲ್ಪ ಚಿಕ್ಕಿದೆ, ರೈಟ್ ಸೈಡ್ ಅಲ್ಲಿ ಸ್ವಲ್ಪ ದೊಡ್ಡದಿದೆ. ಈ ತರ ಇದ್ದಾಗ ಸಣ್ಣ ನೋವಾಗುತ್ತೆ. ಕೆಲವರಿಗೆ ಈ ತರ ಇರ್ಲೇಬೇಕಂತ ಏನಿಲ್ಲ. ಅರ್ಲಿ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ಬರೀ ಪ್ಲಾಂಟರ್ ಫೇಶಿಯಾ ಇಲ್ಲ, ಇನ್ಫ್ಲಮೇಷನ್ ಆಗಿರುತ್ತೆ. ಈ ತರ ಕೊಕ್ಕೆ ಇರಲ್ಲ, ಅವಾಗ್ಲೂ ಕೂಡ ನೋವು ಬರ್ಬೋದು. ಕೊಕ್ಕೆ ಇರ್ಲೇಬೇಕಂತ ಏನಿಲ್ಲ. ಕೆಲವರು ಕೊಕ್ಕೆ ಇರುತ್ತೆ, ನೋವು ಇರಲ್ಲ, ಅದು ಆಗ್ಬಹುದು. ಯಾವ ರೀತಿ ಬೇಕಾದ್ರೂ ಸಂಭವಗಳಿದಾವೆ. ಬಟ್ ಸಾಧಾರಣ ಈ ತರ ಆಗೋದಕ್ಕೆ ಕ್ಯಾಲ್ಕಿನಿಯಲ್ ಸ್ಪರ್ ಫಾರ್ಮೇಷನ್ ಅಂತ ಹೇಳ್ತೀವಿ. ಎಕ್ಸೆಲ್ ಯಾವ ತರ ಕಾಣುತ್ತೆ ಸ್ಪರ್ ಅಂತ ನೋಡೋದಲ್ಲ ಗೆಳೆಯರೆ. ಈಗ ಅದಕ್ಕೆ ಟ್ರೀಟ್ಮೆಂಟ್ ಏನಂತ ಹೇಳ್ತೀನಿ. ಸಾಧಾರಣ ದಿವಸಕ್ಕೊಂದು 2-3 ಸಲ ಉಗುರು ಬೆಚ್ಚಗೆ ಉಪ್ಪು ಹಾಕ್ಬಿಟ್ಟು ಇಂಡಿನ ನೀರೋಡ್ ಬೆಳೆಸಿಟ್ಕೋಬೇಕು. ಎಷ್ಟು ಬಿಸಿ ನೀರು ಇರ್ಬೇಕು ಸರ್ ಅಂತ ಕೇಳ್ತೀನಿ. ನಿಮ್ಗೆ ಎಷ್ಟು ತಡೆಯಕ್ಕಾಗುತ್ತೋ ಅಷ್ಟು, ಇಷ್ಟೇ ಅಂತ ಹೆಚ್ಚಿಲ್ಲ. ನಿಮ್ಗೆ ತಡೆಯೋಷ್ಟ ಬಿಸಿನೀರಲ್ಲಿ ಉಪ್ಪು ಹಾಕಿದ್ರೆ ಒಳ್ಳೇದು. ಹಾಕ್ಬಿಟ್ಟು ಇಂಡಿನ ನೀರಲ್ಲಿ ಮುಳ್ಸಿಟ್ಕೋಬೇಕು ಒಂದು 5 ನಿಮಿಷ 10 ನಿಮಿಷ. ಅದಾದ ನಂತರ ಜೆಲ್ ಬರ್ಕೊಟ್ಟಿರ್ತೀವಿ, ಪೇನ್ ಅಂತ ಜೆಲ್ ಹಚ್ಕೋಬಹುದು. ನೆಕ್ಸ್ಟ್ ಕೆಲವು ಮಾತುಗಳು ಕೂಡ ಕೊಡ್ತೀವಿ, ಸ್ವಲ್ಪ ಎಡಿಮಾ ಅಂತ, ಅದನ್ನ ಕಡಿಮೆ ಅಂತ ಕೆಲವು ನೋವು ನಿವಾರಕ ಔಷಧಿಗಳು ಕೂಡ ಬರ್ಕೊಡ್ತೀವಿ. ಒಂದು ಕೋರ್ಸ್ ಅಲ್ಲಿ ದಯವಿಟ್ಟು ಯಾರು OTC ಕರ್ಸಿರ್ತೀವಲ್ಲ, ಕೌಂಟರ್ ತಾವೇ ಹೋಗಿ ಕಟ್ಟಿಲಾಗದ್ ಬೇಡ. ಮೆಡಿಕಲ್ ಶಾಪ್ಗಳಲ್ಲಿ ಡಾಕ್ಟರ್ ತೋರಿಸಿದ ಟ್ರೀಟ್ಮೆಂಟ್ ಒಳಗೆ ಹೋಗ್ಬಿಡಿ. ಖಂಡಿತ ಡಾಕ್ಟರ್ ತೋರಿಸಿ ಒಂದೊಂದು ಕಾಯಿಲೆಗೆ ಎಷ್ಟು ಡೋಸೇಜ್ ಕೊಡಬೇಕು, ಯಾವ ರೀತಿ ಅದರಲ್ಲಿ ಎಷ್ಟೊಂದರ ನೋವು ನಿವಾರಕ ಔಷಧಿಗಳಿದೆ, ಅದರಲ್ಲಿ ಯಾವ್ದು ಕೊಡಬೇಕು ಅನ್ನೋದನ್ನ ಕರೆಕ್ಟ್ ಸೆಲೆಕ್ಟ್ ಮಾಡಿ ಡೋಸೇಜ್ ಪ್ರಕಾರ ತಗೊಂಡ್ರೆ ಬಹಳ ಒಳ್ಳೇದು. ಬಹಳಷ್ಟು ಜನಕ್ಕೆ ಜೊತೆಗೆ ಲಾಂಗ್ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋದು ಅವಾಯ್ಡ್ ಮಾಡೋಣ. ಅವಾಗಲೇ ಹೇಳಿದ್ನಲ್ಲ, ಲಾಂಗ್ ಸ್ಟ್ಯಾಂಡಿಂಗ್ ಅವಾಯ್ಡ್ ಮಾಡಬೇಕು. ಸೊ ಅವಾಯ್ಡ್ ಮಾಡೋದು ಹೆಂಗ್ ಗೊತ್ತಾ ಗೆಳೆಯರೆ, ನೋಡಿ ಮಗು ಅಳ್ತಾ ಇದ್ರೆ ಏನ್ ಮಾಡ್ತೀವಿ, ತೊಟ್ಟು ತುಕ್ತಿ ಮಲ್ಕೊಳ್ಳಪ್ಪ ಅಂತ ಮಲ್ಕೊಂಡ್ಬಿಡುತ್ತೆ. ಸ್ವಲ್ಪ ಹೊತ್ತು ನಮಗೆ ಗಿಂಡದು, ಅವಾಗ ಮಗು ಮತ್ತೆ ಜೋರ ಎಳಕ್ ಶುರು ಮಾಡುತ್ತಲ್ಲ. ಸೊ ಮತ್ತೆ ಇನ್ನೊಂದ್ಸಲಿ ತೊಟ್ಲು ತಗೋದು,
ಮತ್ತೆ ನಿದ್ದೆ ಮಾಡ್ತಾ ಇರುತ್ತೆ, ಅವಾಗ ಮತ್ತೆ ಇನ್ನೊಂದ್ಸಲಿ ಗಿಂಡಿದೆ, ಆತರ ಆಗ್ಬೋದು. ಅದೇ ರೀತಿ ನೋವಿಗೆ ಟ್ರೀಟ್ಮೆಂಟ್ ತಗೊಳ್ಳೋದು, ಮತ್ತೆ ನೀವು ಲಾಂಗ್ ಟರ್ಮ್ ಕೆಲಸ ಮಾಡ್ತಾ ಹೋಗೋದು, ಮತ್ತೆ ನೋವು ಜಾಸ್ತಿ ಆಗ್ತದೆ, ಆತರ ಆಗಕ್ಕೆ ಬಿಡುವಾಗ ಆ ಸೈಕಲ್ ನ ಬ್ರೇಕ್ ಮಾಡ್ಬೇಕು, ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಬೇಕು. ಅದಕ್ಕೊಂದು MCR ಅಂತ ಮೆಡಿಕೇಟೆಡ್ MCR ಚಪ್ಪಲ್ಸ್, ಮೈಕ್ರೋಸೆಲ್ಯುಲರ್ ರಬ್ಬರ್ ಚಪ್ಪಲ್ಸ್ ಅಂತ ಬರುತ್ತೆ. ಪ್ರಿಫರಬಲಿ 2 ಜೊತೆ ಇಟ್ಬೇಕು, ಮನೆ ಒಳಗೊಂದು ಹೊರಗೊಂದು ಉಪಯೋಗಿಸ್ಬೇಕು. ಯಾಕಂದ್ರೆ ದೇಹ ತೂಕ ಬೀಳ್ತಾ ಇದ್ದಾಗೆಲ್ಲ ಅದ್ರ ಮೇಲೆ ಇದ್ರೆ ಏನಾಗುತ್ತೆ, ಸಾಫ್ಟ್ ರಬ್ಬರ್, ಅವಾಗ ಅದ್ರ ಫ್ರಿಕ್ಷನ್ ಕಡಿಮೆ ಮಾಡುತ್ತೆ, ಆಟೋಮೆಟಿಕ್ ಪೇನ್ ಕೂಡ ಎಲ್ಲ ಕಡಿಮೆ ಆಗ್ತದೆ. ಸೊ ಆ ರೀತಿಯ ಸ್ಲಿಪ್ಪರ್ಸ್ ಉಪಯೋಗಿಸಬೇಕಾಗುತ್ತೆ. ಡಾಕ್ಟರ್ ಹೇಳಿ ಟ್ರೀಟ್ಮೆಂಟ್ ಜೊತೆಗೆ ಫಿಸಿಯೋಥೆರಪಿ ಅಂತ, ಲೇಸರ್ ಥೆರಪಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಪಾಯಿಂಟ್ ಗೆ ಕೊಡ್ತಾರೆ ಅದನ್ನ. ಸೊ ಅವಾಗ ಇನ್ಫ್ಲಮೇಷನ್ ಪೇನ್ ತುಂಬಾ ಚೆನ್ನಾಗಿ ಕಡಿಮೆ ಅಂತ ಹೇಳಿದ್ರೆ ಒಂದು ಕೋರ್ಸ್ ತಗೊಳ್ಬೇಕಾಗ್ತದೆ, ವಾರ 10 ದಿವಸ ಹತ್ರ ಕೋರ್ಸ್ ತಗೋಬೇಕಾಗ್ತದೆ ಫಿಸಿಯೋಥೆರಪಿ. ಅವೆಲ್ಲ ತಗೊಳ್ಳೋದ್ರಿಂದ ಬಹಳಷ್ಟು ಜನಕ್ಕೆ ಖಂಡಿತವಾಗ್ಲೂ ಈ ನೋವು ಕಂಟ್ರೋಲ್ ಮಾಡಬಹುದು. ಇನ್ನೂ ಕೆಲವರಿಗೆ ರೇರ್ ಆಗಿ, ಕೆಲವು ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈ ತರ ಕಾಯಿಲೆ ಇದ್ದಾಗ. ಜೊತೆಗೆ ರೇರ್ ಆಗಿ ಇವೆಲ್ಲ ಟ್ರೀಟ್ಮೆಂಟ್ ತಗೊಂಡು ಕೆಲವರಿಗೆ ಕಡಿಮೆ ಆಗಲ್ಲ, ಅವಾಗ ಕೆಲವರಿಗೆ ಇಮಿಡಿಯೇಟ್ನೇ ಕೊಡುವಂತ ಇಂಜೆಕ್ಷನ್ಸ್ ಕೂಡ ಬರುತ್ತೆ. ಖಂಡಿತ ಭಯ ಪಡೆದೇ ಖಂಡಿತ ತಗೋದು. ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವರೇ ಸಾಧಾರಣ 100ಕ್ಕಿಂತ ಹೆಚ್ಚು ಈ ತರ ಇಂಜೆಕ್ಷನ್ಸ್ ತಗೊಂಡಿದ್ರು. ಅವ್ರಿಗೆ ಗೊತ್ತಲ್ಲ ಎಷ್ಟೊಂದು ಸೆಂಚುರೀಸ್ ಹೊಡೆದಿದ್ದಾರೆ, ಎಷ್ಟೊಂದು 100 ಹೊಡೆದಿದ್ದಾರೆ, ಎಷ್ಟೊಂದು 1000 ಮ್ಯಾಚ್ಗಳು ಆಡಿ ನಮ್ಮ ಇಂಡಿಯಾ ಗೆಲ್ಸ್ಕೊಟ್ಟಿದ್ದಾರೆ, ವರ್ಲ್ಡ್ ಕಪ್ ಕೂಡ ಗೆಲ್ಸ್ಕೊಟ್ಟಿದ್ದಾರೆ. ಸೊ ಅಂತವರೇ ಎಷ್ಟೊಂದು 100ಕ್ಕಿಂತ ಹೆಚ್ಚು ಇಂಜೆಕ್ಷನ್ಸ್ ತಗೊಂಡಿದ್ದಾರೆ. ಸೊ ಹಾಗಾಗಿ ಏನು ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಕನ್ಸಲ್ಟ್ ಸ್ಪೆಷಲಿಸ್ಟ್ ಕರೆಕ್ಟ್ ಡೋಸೇಜ್, ಕರೆಕ್ಟ್ ಡಯಾಗ್ನೋಸ್ ಮಾಡಿ, ಕರೆಕ್ಟ್ ಆಗಿ ಸೈಂಟಿಫಿಕ್ ಆಗಿ ಕರೆಕ್ಟ್ ಆಗಿ ಇಂಜೆಕ್ಷನ್ ತಗೊಂಡ್ರೆ ಏನು ತೊಂದರೆ ಆಗಲ್ಲ. ನಾನು ಬಹಳಷ್ಟು ಜನ ಕೊಟ್ಟಿದ್ದೀನಿ. ತೀರಾ ಜಾಸ್ತಿ ನೋವಿದ್ದಾಗ ಇಂಜೆಕ್ಷನ್ಸ್ ಕೊಟ್ಟು ಅದರಲ್ಲೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ತೀರಾ ರೇರ್ ಆಗಿ ಬಹಳ ಇಲ್ಲ, ನಾನು ಸಾಧಾರಣ ಒಂದು 20 ವರ್ಷ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಹುಶಃ ಒಂದು 8-10 ಕೇಸ್ ಮಾಡಿರ್ಬೋದು ಅಷ್ಟೇ. ತೀರಾ ಕಡಿಮೆ ಆಗಲ್ಲ ಅಂದ್ರೆ ಪ್ಲಾಂಟರ್ ಫೇಶಿಯಲ್ ರಿಲೀಸ್ ಅಂತ ಕೂಡ ಒಂದು ಆಪರೇಷನ್ ಮಾಡಬೇಕು, ಮೈನಸ್ ಸರ್ಜರಿ. ಹೆಚ್ಚಿನವ್ರಿಗೆ ಬೇಕಲ್ಲ, ಹೆಚ್ಚಿನವ್ರಿಗೆ ನಾ ಹೇಳಿದಂಗೆ ಔಷಧೋಪಚಾರಗಳಲ್ಲೇ ಫಿಸಿಯೋಥೆರಪಿಲೇ, ಕೆಲವು ತೀರಾ ಬೇಕಿದ್ರೆ ಇಂಜೆಕ್ಷನ್ಸ್ ಅಲ್ಲೇ ಕಡಿಮೆ ಮಾಡಬಹುದು. ಸೊ ಗೆಳೆಯರೆ ತಿಳ್ಕೊಂಡಲ್ಲ ಇಂಡಿ ನೋವು ಯಾಕೆ ಬರುತ್ತೆ, ಏನ್ ಟ್ರೀಟ್ಮೆಂಟ್ ಅಂತ ಹಿಂಗೆಲ್ಲ ಕೇಳಿ ಒಳ್ಳೆ ವಿಷಯ ತಿಳ್ಕೊಂಡಿದ್ರೆ ಅಂತ ಕಾಣುತ್ತೆ. ದಯವಿಟ್ಟು ಇದನ್ನ ನೀವು ನಿಮ್ಮ ಬಂಧು ಮಿತ್ರರಿಗೆ ಈ ರೀತಿ ಇಂಡಿ ನೋವು ಯಾರು ಸಫರ್ ಆಗ್ತಾರೆ ಅವ್ರು ಖಂಡಿತ ಈ ವಿಡಿಯೋ ಫಾರ್ವರ್ಡ್ ಮಾಡಿ, ಅವರು ನೋಡ್ಲಿ, ಅದ್ರ ಬಗ್ಗೆ ನಾಲೆಡ್ಜ್ ಕ್ರಿಯೇಟ್ ಮಾಡ್ಕೊಳ್ಳಿ. ಜೊತೆಗೆ ನಮಗೂ ಅವಶ್ಯಕತೆ ಇದ್ದರೆ ನಮಗೂ ಬಂದು ತೋರಿಸ್ಲಿ, ನಾವು ನೋಡಿ ಟ್ರೀಟ್ಮೆಂಟ್ ಹಾಕೊಳ್ಳೋಣಂತೆ. ಎಲ್ಲರಿಗೂ ಖಂಡಿತ ಶೇರ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದ್ರೆ ನಾವೆಲ್ಲರೂ ಆರೋಗ್ಯದಿಂದಿರೋಣ. ಆಲ್ ದ ಬೆಸ್ಟ್.